ಹಾಕ್ಕೊಂಡು ನೀವು ಔಷಧಿ ಸಿಂಪಡಣೆ ಮಾಡಿದ್ರೆ ಡ್ರಿಪ್ಸನ್ನು ರೋಗ ಕಂಟ್ರೋಲ್ ಆಯ್ತದೆ. ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆ ಸೊಪ್ಪು ಇಕ್ಕ ಬರ್ತಾ ಇದೆ. ಒಂದು 2 ಸೊಪ್ಪಿಗಾಗಿತ್ತು. ಹುಳ 4 ಜರ್ ಕೊಯ್ತಾ ಇದೆ. ಹೆಚ್ಚಿಸಿದ್ದೀನಿ. ಏನು ಸಖತ್ತು ಸಖೆ ವಿಪರೀತವಾದ ಸಖೆ ಹೊಡಿತಾ ಇದೆ ನೋಡು. ಸಾಯಂಕಾಲ ಆದ್ರೂ ಇಷ್ಟೊಂದು ಸಖೆ ಹೊಡಿತಾ ಇದೆ. ಏನಪ್ಪ ವಿಷಯ ಅಂದರೆ ಸ್ನೇಹಿತರೆ, ರೇಷ್ಮೆ ಸೊಪ್ಪಿಗೆ ಡ್ರಿಪ್ಸ್ ಅನ್ನೋ ಒಂದು ಮಾರಕ ರೋಗ ಬಂದುಬಿಡ್ತದೆ. ಆ ಡ್ರಿಪ್ಸ್ ಅಂದರೆ ಏನು, ಆ ಡ್ರಿಪ್ಸ್ಗೆ ಯಾವ ಔಷಧಿ ಹೊಡಿಬೇಕು, ಎಷ್ಟು ಟೈಮ್ ಮಾಡಿದ್ರೆ ನಮಗೆ ಅದು ಡ್ರಿಪ್ಸನ್ನು ರೋಗ ಕಂಟ್ರೋಲ್ ಆಯ್ತದೆ, ಆ ವಿಷಯದ ಬಗ್ಗೆ ರೇಷ್ಮೆ ಬಗ್ಗೆ ಮಾಹಿತಿ ಕೊಡೋಣ ಅಂತ ನಾನು ನಮ್ಮ ರೇಷ್ಮೆ ಬೆಳೆಗಾರರಿಗೆ ಮತ್ತು ರೇಷ್ಮೆ ಮುಂದೆ ಬೆಳಿಬೇಕನ್ನೋರಿಗೆ ತಿಳಿಸೋಣ ಅಂತ ಬಂದಿದ್ದೀನಿ. ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಏನು ನಿಮ್ಮಿಂದ ನಾವೂ ಸ್ವಲ್ಪ ನೋಡ್ತೀವಿ ಪ್ರಪಂಚನ. ಸ್ನೇಹಿತರೆ, ಈ ಡ್ರಿಪ್ಸ್ ಅನ್ನೋದು ರೇಷ್ಮೆ ಸೊಪ್ಪಿಗೆ ಬಹಳ ಅಪಾಯಕಾರಿಯಾದ ಅಂತ ಒಂದು ರೋಗ. ಈ ರೋಗ ಬರೋದು ಜಾಸ್ತಿ ಬೇಸ್ತೆ ಹಂಗೆ ಒಣಿಕೊಂಡಿರ್ತದೆ. ಮಳೆ ಬೀಳ್ತು ಅಂದರೆ ಏಕಾಏಕಿ ಒಂದೇ ಸತಿ ಅದೇನು ಮಾಡ್ತದೆ, ಉದ್ದಕ್ಕೆ ಬಂದ್ಬಿಡ್ತು ಚಾವಟಿ ಥರ. ನಿಮ್ಗೆ ತೋರಿಸ್ತೀನಿ ಬನ್ನಿ. ನಮ್ಮದ್ರಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು. ಆ ಥರ ಬಂದ್ಬಿಟ್ಟಾಗ ಸೊಪ್ಪುಗಳು ಎಲೆನೇ ಎಕ್ಸ್ಪೆಂಡ್ ಆಗಲ್ಲ, ಎಲ್ಲ ಸಣ್ಣ ಗುದ್ದು ಕೊಯ್ತಾ ಇರ್ತದೆ. ಅದು ನಿಮ್ಗೊಂದು ತೋರಿಸ್ತೀನಿ ಬನ್ನಿ. ಇಲ್ಲೇ ಅದೇ ಗಿಡ, ಅದನ್ನ ಚಾವಟಿ ರೋಗ ಅಂತಾರೆ. ನೋಡಿ ಸ್ನೇಹಿತರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ ಈ ಥರ ಎಲೆ ಎಲ್ಲ ಸುಂಟ್ರ ಥರ ಬಂದ್ಬಿಟ್ಟು ಬಿಳಿಗಾಗ್ಬಿಟ್ಟು ಉದ್ದು ಕೊಯ್ತಾ ಇರ್ತದೆ. ಯಾಕೆ ಅಂದರೆ ಸ್ನೇಹಿತರೆ, ಒಂಥರ ದುಮ್ ಥರ ಒಂಥರ ಕೀಟಾಣು ಅದೇ ಕಣ್ಣಿಗೆ ಕಾಣಿಸ್ತದೆ, ಸಣ್ಣ ಸಣ್ಣದು ದುಂಬು ಥರ ಅದೇ. ಅದೇನು ಮಾಡ್ತದೆ, ಸುರಿಮೇಲೆಲ್ಲ ಇರ್ತದೆ. ಆ ಬಿಸಿಲು ಬಿದ್ದಾಗ ಅದೇನು ಮಾಡ್ತದೆ, ಬಂದು ಸೊಪ್ಪಿನಡಿಗೆಲ್ಲ ಸೇರ್ಕೊಬಿಟ್ಟು ಎಲೆ ಕೆಳಗಡೆಗೆ ಸೇರ್ಕೊಬಿಟ್ಟು ಇದರಲ್ಲಿರೋ ಹಸಿರಂಶನೆಲ್ಲ ಹೀರ್ಕೊಬಿಡ್ತದೆ. ಆ ಕುಡಿಗೆ ಬಿದ್ದೋಗ್ಬಿಟ್ಟು ನೋಡಿ, ಕುಡಿಗೆ ಬಿದ್ದೋಗ್ಬಿಟ್ಟು ಎಲ್ಲ ಹಸಿರಂಶನೆಲ್ಲ ಹೀರ್ಕೊಬಿಟ್ಟು ಅದೇನು ಮಾಡ್ತದೆ, ಸಣ್ಣ ಮಾಡಿಬಿಡ್ತದೆ. ಅದೇನು ಮಾಡ್ತದೆ, ಗಿಡ ಎಲ್ಲ ಎಕ್ಸ್ಪೆಂಡ್ ಆಗಿಬಿಡಲ್ತು, ಸಣ್ಣಕ್ಕೆ ಹಂಗೆ ಬೆಳೀತಾ ಇರ್ತದೆ. ಆ ದುಂಬನ ಕೀಟದಿಂದನೇ ಇದು ಡ್ರಿಪ್ಸ್ ಅನ್ನೋದು ಬರೋದು. ನೋಡಿ ಇಲ್ಲೆಲ್ಲ ಬಂದೈತೆ, ಇಲ್ಲೆಲ್ಲ ಈ ಥರ. ಇನ್ನೊಬ್ಬೊಬ್ರದ್ದು ಬೇರೆಯವ್ರದ್ದು ನೋಡ್ಬೇಕು ನೀವು, ಉದ್ದಕ್ಕೆ ಚಾವಟಿ ಥರ ಹೊಂಟೈತಿದೆ ಸಣ್ಣಕ್ಕೆ. ಆ ಸೊಪ್ಪು ಹೋಯ್ತದು ಮೇಯುವಲ್ಲೋ ಏನು ವೇಸ್ಟ್ ಅದು ಮೇದ್ರೆ ನಾನಾ ರೋಗ ಬರ್ತದೆ. ಎಲೆನೇ ಇರಲ್ವಲ್ಲ, ಏನು ಮೇಯ್ದಾವಲ್ಲಿ. ಅದಕ್ಕೋಸ್ಕರನೇ ಸ್ನೇಹಿತರೆ, ಅದಕ್ಕೆ ಯಾವಾಗ ಔಷಧಿ ಹೊಡಿಬೇಕು ಅನ್ನೋದು ನಿಮ್ಗೆ ತಿಳಿಸ್ತೀನಿ. ಯಾವ ಔಷಧಿ ಹೊಡಿಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ನೀವು ಔಷಧಿ ಹೊಡಿಬೇಕಾಗಿದ್ದು ಅದು ಕಾಯಿಲೆ ತಡೆಗಟ್ಟಬೇಕಾದ್ರೆ ನೋಡಿ ಇಷ್ಟು ಹೈಟ್ ಹೊಡಿಬೇಕು. ನೀವು ರೇಷ್ಮೆ ಕಡ್ಡಿ ಇಷ್ಟು ಹೈಟ್ ಇದ್ದಂಗೆ ಹೊಡಿಬೇಕು, ಸಿಂಪಡಣೆ ಮಾಡಬೇಕು. ಒಂದು ಸತಿ ಸಿಂಪಡಣೆ ಮಾಡಬೇಕು. ಆಮೇಲೆ ಇಷ್ಟಾದಮೇಲೆ ಈ ಲೆವೆಲ್ಗೆ ಬಂದಮೇಲೆ ಒಂದು ಸತಿ ಹೊಡಿಬೇಕು. ಇದು 3ನೇ ಹಂತದಲ್ಲಿ ಹೊಡಿಬೇಕಿದ. ನಿಮ್ಗೆ 7ನೇ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ನೇ ಅಂತ ತೋರಿಸ್ದೆ, 3ನೇ ಅಂತ ತೋರಿಸಿದ್ದೀನಿ. ಇದು 3ನೇ ಅಂತ ಇಷ್ಟು ಸೈಜ್ ಬಂದ ಎತ್ತರ ಬಂದಾಗ ಹೊಡೆದ್ಬಿಟ್ಟು ಬಿಟ್ಬಿಡಬೇಕು ನೀವು ಔಷಧಿನ. ಇನ್ನೊಂದು ನಿಮಗೆ ತೋರಿಸ್ತೀನಿ ನೋಡಿ, ಇದರಲ್ಲಿ ಇಷ್ಟು ಹತ್ರ ಬಂದಾಗ 7ನೇ ಅಂತ ಹೊಡಿಬೇಕು ನೀವು ಔಷಧಿನ. ಒಟ್ಟು ಒಂದು ಬೆಳೆಗೆ 3 ಸತಿ ಔಷಧಿ ಹೊಡಿಬೇಕು. ಅದನ್ನ ಯಾವ ಔಷಧಿ ಅಂದರೆ ಸ್ನೇಹಿತರೆ, ಅದು ಅಟ್ಯಾಕ್ ಅಂದ್ಬಿಟ್ಟು ಒಂದು ಟ್ಯೂಬ್ ಥರ ಬರ್ತದೆ, ನೋಡಿರಬೇಕು. ಅದನ್ನ ಒಂದು ಟ್ಯೂಬ್ನ 3 ಡ್ರಮ್ಗೆ ಹಾಕಬೇಕು ನೀವು. ಪೆಸ್ಟೈಡ್ಗೆ ಹೊಡಿಯುವಾಗ 7ನೇ ಸತಿ 3ನೇ ಸತಿ ಹೊಡಿಯುವಾಗ 4 ಡ್ರಮ್ಗೆ ಹಾಕ್ಕೊಳ್ಳಿ. ಯಾಕೆಂದರೆ ಮೊದಲೇಟ್ಗೆ ಸ್ವಲ್ಪ ಪವರಾಗಿ ಇರಲಿ. ಆಮೇಲೆ 7ನೇ ಸತಿ 3ನೇ ಸತಿಗೆ ಪವರ್ ಕಮ್ಮಿ ಮಾಡ್ಕೊಳ್ಳಿ. 4 ಡ್ರಮ್ಗೆ ಹಾಕ್ಕೊಂಡು ಹೊಡಿರಿ. 1 ಡ್ರಮ್ 15 ಲೀಟ್ರ್ ಅಂದರೆ 4 ಡ್ರಮ್ಗೆ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ. ಒಂದು ಟ್ಯೂಬ್ನ 60 ಲೀಟ್ರು ನೀರಿಗೆ ಹಾಕ್ಕೊಂಡು ಹೊಡೀರಿ. ಯಾವ ಥರ ಹಾಕಬೇಕಂದ್ರೆ ಸ್ನೇಹಿತರೆ, ನೀವು ಒಂದು 4 ಲೋಟ ನೀರನ್ನ ಒಂದು ವಾಟ್ರ್ ಕ್ಯಾನ್ಗೆ ಉಯ್ಕೊಬಿಡಿ. 4 ಲೋಟ ನೀರನ್ನ ಆ 4 ಲೋಟ ನೀರು ಒಳಿಕೆ ವಾಟ್ರ್ ಕ್ಯಾನ್ಗೆ ಉಯ್ಕೊಂಡು ಆ ಟ್ಯೂಬ್ನ ಬಾಡ್ದು ಉಯ್ಕೊಬಿಟ್ರೆ ಒಂದೊಂದು ಡ್ರಮ್ಗೂ ನೀವು ಒಂದೊಂದು ಲೋಟನ ಒಳಿಕೆ ಒಂದೊಂದು ಡ್ರಮ್ಗೆ ಹಾಕೋತಾ ಇರ್ಬೋದು. ಈ ಥರ ಹಾಕ್ಕೊಂಡು ನೀವು ಔಷಧಿ ಸಿಂಪಡಣೆ ಮಾಡಿದ್ರೆ ಡ್ರಿಪ್ಸ್ ಅನ್ನೋ ರೋಗ ಕಂಟ್ರೋಲ್ ಆಯ್ತದೆ. ಈ ಔಷಧಿ ಹುಳ ಸಾಯಿಗೂ ಕೆಲಸ ಮಾಡ್ತದೆ. ಕುಡಿಗೆ ಹುಳ ಬಿದ್ದಿರ್ತಾವಲ್ಲ ಅವು ಸಹಿತ ಸತ್ತೋಯ್ತವೆ. ಬೇರೆ ಔಷಧಿಯನ್ನು ನೀವು ಮಿಕ್ಸ್ ಮಾಡ್ಕೊಳ್ಳುವಂಗಿಲ್ಲ.